ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಸ್ ಸೀರೀಸ್ಗೆ ಸ್ವಾಗತ. ಡೇ 20 74.75. ನಾನು ಪ್ರೀವಿಯಸ್ ಹೇಳಿದ್ದೆ ಹೌ ಟು ಮೇಂಟೈನ್ ಬಾಡಿ ವೇಟ್ ಫಾರ್ ಎವರ್. ಸೊ ಬರೀ ಪೋರ್ಷನ್ ಕಂಟ್ರೋಲ್, ಡಯಟ್ ಕಂಟ್ರೋಲ್ ಮಾಡಿದ್ರೆ ಸಾಲದು. ವಿ ಹ್ಯಾವ್ ಟು ಮೇಂಟೈನ್ ಸರ್ಟೈನ್ ಆ್ಯಕ್ಟಿವಿಟಿ. ವಿತೌಟ್ ಫರ್ದರ್ ಡಿಲೇ ನಾವು ವಾರ್ಮಪ್ ಶುರು ಮಾಡಿದ್ವಿ. ಇವತ್ತಿನ ಸೆಷನ್ ಲೆಗ್ ಸೆಷನ್. ಸೊ ಲೆಗ್ ಪ್ರೆಸ್ಸಿಂದ ಶುರು ಮಾಡಿ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಬೋತ್ 4 sets ಟುವರ್ಡ್ಸ್ ಫೇಲ್ಯೂರ್. ಅದಾದಮೇಲೆ ಲೆಗ್ ಕರ್ಲ್. ಇವತ್ತೇನು ಸ್ಪೆಷಲ್ ಅಂದರೆ ರೆಸ್ಟ್ ಪೀರಿಯಡ್ ಕಮ್ಮಿ ತೊಗೊಂಡ್ವಿ, ಯಾಕಂದರೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಂಡು ಫೋರಾಮ್ಸ್ ಮಾಡಿ ಪೋಸಿಂಗ್ ಶುರು ಮಾಡಿದೆ. ಬಾಡಿ ವೇಟ್ ಮತ್ತು ಕಂಡೀಷನ್ ಮೇಂಟೈನ್ ಮಾಡೋದು ಅಷ್ಟು ಈಸಿ ಇಲ್ಲ. ನಿಮ್ಮ ಡಯಟ್ ಜೊತೆ ನಿಮ್ಮ ವರ್ಕೌಟ್ ಕೂಡ, ಆ್ಯಕ್ಟಿವಿಟಿ ಕೂಡ ಮೇಂಟೈನ್ ಮಾಡಲೇಬೇಕು. ಅಂದರೆ ಇನ್ ಶಾರ್ಟ್ ನಿಮ್ಮ ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡ್ಕೊತಾನೆ ಹೋಗಬೇಕು. ನೀವು ಎಲ್ಲಿವರೆಗೂ ನೀವು ಲೈಫ್ ಸ್ಟೈಲ್ನ ಆ್ಯಕ್ಟಿವ್ ಆಗಿ ಇಟ್ಕೋತೀರಾ ಅಲ್ಲಿವರೆಗೂ ನೀವು ಫಿಟ್ ಆಗಿದ್ದೇ ಇರ್ತೀರಾ. ಇಷ್ಟು ಹೇಳ್ತಾ ನಾನು ಪೋಸಿಂಗ್ ರೂಟೀನ್ ಮುಗಿಸ್ಕೊಂಡು ನನ್ನ ಫಸ್ಟ್ ಮೀಲ್ 500 ml ಮಿಲ್ಕ್ ಮತ್ತು 1.5 ವೇಸ್ ಸ್ಕೂಪ್. ಸೊ ಇವತ್ತು ಅಮೂಲ್ ಲಸ್ಸಿ ಬಂತು. ಇದ್ರ ಡೀಟೇಲ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆಫೀಸ್ ಕೆಲಸ ಮುಗಿಸ್ಕೊಂಡು ಸೆಕೆಂಡ್ ಮೀಲ್ ತಿನ್ಕೊಂಡು ನಾನು ಹೊರಟೆ ಮನೆ ಕಡೆಗೆ. ಸೊ ಇವತ್ತು ಅಕ್ಷಯ್ ಡ್ರಾಪ್ ಮಾಡಿದ್ರು. ನನಗಂತೂ ಒಳ್ಳೆ ಬಾಲ್ಕನಿ ವ್ಯೂ ಬೈಕಲ್ಲಿ. ಟು ಬಿ ಆನೆಸ್ಟ್, ಅಮೂಲ್ ಲಸ್ಸಿ ಇಸ್ ಬೆಟರ್ ದ್ಯಾನ್ ಬಟರ್ ಮಿಲ್ಕ್. ಥರ್ಡ್ ಮೀಲ್ ತಿನ್ಕೊಂಡು ನಾವು ಹೊರಟ್ವಿ ಮೂವಿಗೆ. ಇವತ್ತಿನ ಮೂವಿ ಸೂ ಫ್ರಮ್ ಸೌ. ಮೂವಿ ಮಾತ್ರ ಕೆಟ್ಟು ಕಾಮಿಡಿ ಇದೆ. ಐ ರೆಕಮೆಂಡ್ ಎವ್ರಿ ಒನ್ ಶುಡ್ ವಾಚ್, ಬಿಕಾಸ್ ನೀವಿರೋ ಸ್ಟ್ರೆಸ್ಸಲ್ಲಿ ಈ ಮೂವಿ ಬೇಕೇ ಬೇಕು. ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಅಲ್ಲೇ ಪಕ್ಕದಲ್ಲಿದ್ದೋ ಚಾಟ್ ಶೀಟಿಗೆ ಹೋಗ್ಬಿಟ್ಟು ಇವತ್ತಿನ ಫೈನಲ್ ಮೀಲ್ ಐ ಕನ್ಸಿಡರ್ ದಿಸ್ ಆಸ್ ಕಂಪ್ಲೀಟ್ ಜಂಕ್. ಆ್ಯಂಡೆಡ್ ವಿತ್ ಸ್ಮಾಲ್ ಸ್ಕೂಪ್ ಅಪ್ಸರಾ ಐಸ್ ಕ್ರೀಮ್. ಈ ಥರ ಯಾರು ತಿನ್ನಕ್ಕೆ ಹೋಗಬೇಡಿ. ದಿಸ್ ಇಸ್ ನಾಟ್ ದ ರೈಟ್ ವೇ. ಇದು ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಹೊರಟ್ವಿ. ವೆದರ್ ವಾಸ್ 10 on 10. ಇದು ನನ್ನ ಸ್ಟೆಪ್ ಕೌಂಟ್ ಹಾಗೂ ಇವತ್ತಿನ ಮ್ಯಾಕ್ರೋಸ್ ಅಂಡ್ ಕ್ಯಾಲರೀಸ್ ಫಾರ್ ದ ಡೇ. ಥ್ಯಾಂಕ್ ಯು.